ನಿಮ್ಮ ಅತ್ತೆ ಮಾತು ಕೇಳಬಾರ್ದು ಅಂತ ಶಬ್ದ ಮಾಡಿದ್ಯಾ? ಇಷ್ಟೆಲ್ಲ ಮಾಡೋ ಅಗತ್ಯ ಏನಿತ್ತು? ನನ್ನೇನು ಸ್ವಿಚ್ ಇಲ್ಲದಿರೋ ರೇಡಿಯೋ ಅಂತ ತಿಳ್ಕೊಂಡಿದ್ಯಾ? ಕೇಳೋರಿಲ್ಲ ಅಂದ್ರೂ ವಟ ವಟ ಅಂತ ಓಡ್ಕೊಳಕ್ಕೆ. ಅಮ್ಮ ಹಾಗೆಲ್ಲ ಏನೂ ಇಲ್ಲ ಅಮ್ಮ, ನಾನು ಆರಾಮಾಗೇ ಇದ್ದೀನಿ. ನೀನು ನನಗೆ ಸಂದಾಯಿಸಿ ಕೊಡಕ್ಕೆ ಬರಬೇಡ. ಮಾಡೋ ಕೆಲಸನೆಲ್ಲ ಬಿಟ್ಬಿಟ್ಟು ಮೊದಲು ಹೋಗಿ ರೆಸ್ಟ್ ತಗೋ. ನಡಿ ಅಮ್ಮ. ನಡಿ ನಡಿ ಅಮ್ಮ. ಇವ್ರು ಫೋನ್ ಮಾಡಿದ್ರು. ರವಿ ಫೋನ್ ಮಾಡಿದ್ನಾ? ಕೋರ್ಟಲ್ಲಿ ಏನಂದ್ರಂತೆ? ನಮಗೆ ಮುಂದಿನ ಡೇಟ್ ಸಿಕ್ಕಿದೆಯಂತೆ. ಜಡ್ಜ್ ತುಂಬಾ ಕನ್ವಿನ್ಸ್ ಆಗಿದ್ದಾರಂತೆ. ಮುಂದಿನ ಡೇಟ್ ಅಷ್ಟರಲ್ಲಿ ನಾವು ಸಾಕ್ಷಿಗಳನ್ನ ಕಲೆ ಹಾಕಬೇಕು. ಆಗ್ಲೇ ಅಮ್ಮ ನಮ್ಮ ರಾಕಿ ಈ ಸಮಸ್ಯೆಯಿಂದ ಹೊರಗಡೆ ಬರೋದು. ದೇವ್ರೆ, ನಮ್ಮ ಮನೆತನಕ್ಕೆ ಯಾವ ಕಳಂಕನೂ ಬರ್ದೇ ಇರೋ ಹಾಗೆ ನೋಡ್ಕೊಳಪ್ಪ. ಆರ್ತಿ, ನೀನೋಗಿ ರೆಸ್ಟ್ ತಗೋಗು. ಅಮ್ಮ, ಆರ್ತಿ ರೆಸ್ಟ್ ತಗೊಳಕ್ಕೂ ಆಗೋದಿಲ್ಲ, ಹಾಗೆ ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ಅವಳು ತನ್ನ ಗಂಡನ ಮನ್ಸನ್ನ ಗೆಲ್ಲೋದ್ರಲ್ಲಿದ್ದಾಳೆ. ಆರ್ತಿನೇ ನಂಗೆ ಹೇಳಿದ್ದು ಅಲ್ವಾ ಆರ್ತಿ? ಆರ್ತಿ, ನಮ್ಮ ಮನೆಗೆ, ನಮ್ಮ ಸೂರ್ಯನಿಗೆ ನೀನು ಸಂತೋಷ ತಂದ್ಕೊಟ್ಟಿದ್ಯಾ. ನೀನು ಯಾವಾಗಲೂ ಹೀಗೆ ಸಂತೋಷನ ಹಂಚ್ತಾ ಇರು. ಹಾಗೆ ನನ್ನ ಸೂರ್ಯನೂ ಚೆನ್ನಾಗಿ ನೋಡ್ಕೋ. ಅಯ್ಯೋ, ತರಕಾರಿ ಏನ್ ಮೇಡಮ್, ತರಕಾರಿ ಬಿಡಿಸ್ತಾನೆ ಇರ್ತೀರೋ ಅಥವಾ ರೆಡಿಯಾಗೋ ಐಡಿಯಾ ಏನಾದರೂ ಇದೆಯೋ? ಅಕ್ಕ, ಇದನ್ನ ಬೇಯಿಸ್ಬಿಡ್ತೀನಿ, ಆಮೇಲೆ ನಾನು ಏನಾಮೇಲೆ ಹೋಗಿಕ್ಕ. ನೀನ್ ಕೇಳೋದಿಲ್ಲ. ಸರಿ, ಬೇಗ ಬೇಗ ಕೆಲಸ ಮುಗಿಸ್ಬಿಡು. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಹೇಳಿ ಸರ್. ಇದ್ದಕ್ಕಿದ್ದಂತೆ ಗಾಡಿ ನಿಂತೋಯ್ತು ಸರ್. ಓ, ಈ ಕಾರ್ ಕೆಟ್ಟಾಯ್ತಾ? ಮತ್ತೆ ಕೆಟ್ಟೋಯ್ತು ಅಂದ್ರೆ? ಸರ್, ನೆನ್ನೆ ತಾನೇ ಈ ಕಾರ್ನ ರೆಡಿ ಮಾಡ್ಕೊಟ್ಟಿದ್ದೀನಿ. ಆರ್ತಿ, ಏನ್ ರೂಮ್ ಫುಲ್ ಚೇಂಜ್ ಆಗ್ಬಿಟ್ಟಿದ್ಯಾ? ನಿಮ್ಮ ಮೈದ್ನ ಅದ್ಭುತವಾದವರು. ಅವ್ರು ನನ್ನನ್ನು ಪೂರ್ತಿಯಾಗಿ ಬದಲಾಯಿಸ್ಬಿಟ್ರು. ಬರಡಾಗಿದ್ದ ನನ್ನ ಜೀವನದಲ್ಲಿ ಮತ್ತೆ ಸಂತೋಷನ ತಂದುಕೊಟ್ರು. ನಮ್ ಸೂರ್ಯ ಅವರು ಇಂಥ ಹೊಗಳಿಕೆಗೆಲ್ಲ ಯೋಗ್ಯರಾದವ್ರೆ. ನೀನು ಏನ್ ಕಡಿಮೆ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಆ ದೇವರು ನೀವಿಬ್ರು ಜೊತೆಯಾಗಿರ್ಬೇಕು ಅಂತಾನೆ ಸೃಷ್ಟಿ ಮಾಡಿರೋದು. ಯಾವಾಗ್ಲೂ ಒಬ್ರನ್ನೊಬ್ರು ಹೇಗ್ ಸಂತೋಷವಾಗಿಡೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರ. ನಂಗೆ ಇದೆಲ್ಲ ನೋಡ್ತಾ ಇದ್ರೆ ನಾನು ನಿಮ್ಮ ರವಿ ಭವನ್ ಮದುವೆ ಮಾಡಿಕೊಂಡು ಈ ಮನೆಗೆ ಬಂದು ಮೊದಲನೇ ದಿನ ನೆನಪಾಗ್ತಾ ಇದೆ. ಅವ್ರ ಮುಖದಲ್ಲಿ ನಗು ನೋಡೋದಕ್ಕೆ ನಾನು ಇಷ್ಟೆಲ್ಲ ಸರ್ಕಸ್ ಮಾಡಿದ್ದೆ ಗೊತ್ತಾ. ಆದರೆ ಈಗ ವಯಸ್ಸು ಏನು ವಯಸ್ಸ ಅಕ್ಕ, ಮನಸ್ಸನ್ನ ಮುಪ್ಪಾಗೋಕೆ ಬಿಡಬಾರ್ದು. ಅದನ್ನ ಮಕ್ಕಳು ಹಾಗೆ ನೋಡ್ಕೊಳ್ಬೇಕು. ಹೀಗೆ ಏನಾದರೂ ಅರೇಂಜ್ಮೆಂಟ್ಸು, ಸರ್ಪ್ರೈಸಸ್ಸು ಹೀಗೆ ಕೊಡ್ತಾನೆ ಇರಬೇಕು. ಆಗ ಮದುವೆಯಾಗಿ 20 ವರ್ಷ ಅಲ್ಲ 50 ವರ್ಷ ಆಗಿದ್ರು ಮದುವೆ ಆಗಿ ಮೊದಲಿನ ದಿನ ಕಳೆದಿರೋ ಮಧುರ ಕ್ಷಣಗಳೆಲ್ಲ ಮತ್ತೆ ಮತ್ತೆ ನೆನಪಿಗೆ ಬರ್ತಾನೆ ಇರುತ್ತೆ. ಮದುವೆ ಅನ್ನೋದು ಉಪ್ಪಿನಕಾಯಿ ಇದ್ದಾಗೆ ಅಕ್ಕ, ಕಳ್ತಷ್ಟು ರುಚಿ ಹೆಚ್ಚಾಗುತ್ತೆ. ಅಕ್ಕ, ನಾ ಇಷ್ಟೊಂದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವು ನೋಡಿದ್ರೆ ನಗ್ತಿರಲ್ಲ. ಹೋಗಿ ಅಕ್ಕ. ಸರಿ, ನಾನು ನಗೋದಿಲ್ಲ ಹೇಳು. ನಿಜವಾಗ್ಲೂ ನಿಜವಾಗ್ಲೂ ನಗಲ್ಲ. ಸಮಯದ ಜೊತೆ ಮದುವೆ ಸಂಬಂಧನ ಗಟ್ಟಿ ಮಾಡ್ಕೋಬೇಕು. ಆಗ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ
ಅದನ್ನ ಅಲ್ಲಾಡ್ಸೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಸಾಕಪ್ಪ ಸಾಕು, ನಿನ್ ಪ್ರೀತಿ ಹರಿಕತೆ ಮುಗೀತಾ? ನೋಡು ಆರ್ತಿ, ನನ್ನ ಮದುವೆ ಜೀವನದ ಬಗ್ಗೆ ನೀನು ಯೋಚನೆ ಮಾಡಬೇಡ. ನನ್ನ ಗಂಡನ ಜೊತೆ ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋದ್ರ ಜೊತೆಗೆ ನಂಗೆ ತುಂಬಾ ಜವಾಬ್ದಾರಿಗಳಿದೆ. ನೀನ್ ನಿನ್ನ ಪ್ರೀತಿ ಬಗ್ಗೆ ಯೋಚನೆ ಮಾಡು. ಅದ್ ಸರಿ, ಇವತ್ತು ಸಂಜೆ ಯಾವ ಸೀರೆ ಉಡ್ತಾ ಇದೀಯಾ? ನಾನಿನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಸರಿ ಹೋಯ್ತು, ನಾನಿಲ್ಲ ಅಂದ್ರೆ ಏನ್ ಮಾಡ್ತೀಯ ನೀನು? ಸರಿ, ನಾನು ನಿನ್ಗೆ ಶಿಫಾನ್ ಸಾರಿ ಬಗ್ಗೆ ಹೇಳ್ತಿದ್ನಲ್ಲ, ಕರಿಷ್ಮಾ ಸಿಲ್ಕ್ಸ್ ಅಲ್ಲಿ ಹೊಸ ಕಲೆಕ್ಷನ್ಸ್ ಬಂದಿದೆ, ಹೋಗಿ ತಗೊಂಡ್ ಬಂದ್ಬಿಡು. ಕರಿಷ್ಮಾ ಸಿಲ್ಕ್ಸ್ ಅಲ್ಲ? ಇವತ್ತೇ ಹೋಗ್ತೀನಿ. ಸರಿ. ಸರ್ ಕರೆಕ್ಟಾಗಿ ಹೇಳಿ, ನೆನ್ನೆನೂ ಇದೇ ಕಾರ್ನ ರೆಡಿ ಮಾಡಿದ್ರಾ? ಸರ್ ಸೇಮ್ ಪ್ರಾಬ್ಲಮ್ ಸರ್. ಮೇಡಮ್ ಜೊತೆಗಿದ್ರು, ಬೇಗನೆ ಮಾಡು ಅಂತ ಹೇಳಿದ್ರು. ಸಾರು ಅಷ್ಟೇ, ಬೇಗನೆ ಮಾಡು ಅಂತ ಹೇಳಿದ್ರು. ಅದಕ್ಕೆ ಬೇಗನೆ ರೆಡಿ ಮಾಡಿಕೊಟ್ಟೆ. ಯಾವ ಸರ್? ಅದೇ ಮೇಡಮ್ ಜೊತೆ ಇದ್ರಲ್ಲ, ಸ್ವಲ್ಪ ಎತ್ತರಕ್ಕೆ. ಅಂದ್ರೆ ಆರತಿಯವ್ರ ಜೊತೆ ಯಾರೋ ಇದ್ರು. ಯಾರಿರ್ಬೋದು? ಬಹುಶಃ ಆರತಿಯವ್ರ ತಂದೆ ಇರ್ಬೋದು. ಸರ್ ಬಹುಶಃ ಅವ್ರ ಜೊತೆ ಅವ್ರ ತಂದೆ ಇರ್ಬೋದು. ಇಲ್ಲ ಸರ್, ಅವ್ರಿನ್ನ ಹುಡುಗ. ಇದು ಮೆಕ್ಯಾನಿಕಲ್ ಕಣ್ಣು. ಈ ಕಾರ್ನ ಅವ್ರಿಬ್ರನ್ನ ಮರೆಯಕ್ ಸಾಧ್ಯನೇ ಇಲ್ಲ ಸರ್. ಒಳ್ಳೆ ಟಿಪ್ಸ್ ಕೊಟ್ರು. ಫೋಟೋ ನೋಡೋದ್ರಿಂದ ಮನ್ಸಿಗೇನೋ ಸಮಾಧಾನ ಸಿಗತ್ತೆ ನಿಜ. ಆದ್ರೆ ಕಾಗದದ ಮೇಲಿರೋ ನಗುಗೂ ಮುಖದ ಮೇಲಿರೋ ನಗುಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಈ ಫೋಟೋದಲ್ಲಿ ನಿಮ್ ಕಣ್ಗಳು ಹೊಳಿತಿವೆ, ಆದ್ರೆ ನಾನು ಆಡ್ದಿದ್ರು ಸಾಕಷ್ಟು ಮಾತುಗಳನ್ನಾಡೋ ಕಣ್ಗಳನ್ನ ನೋಡಕ್ಕೆ ಇಷ್ಟಪಡ್ತೀನಿ. ನಾನೆಂತ ಹುಚ್ಚಿ ಅಂತ ಯೋಚಿಸ್ತಿದ್ದೀರಾ ಅಲ್ವಾ? ಹೌದು, ನಾನು ನಿಮ್ ಮುಂದಿಲ್ಲ ಅಂದ್ರೂ ಈ ಮೆಸೇಜ್ ಮೂಲಕ ನನ್ನ ಮನಸ್ಸಿನ ಮಾತುಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಬೋದಲ್ವಾ? ನಾನು ನಿಮಗೆ ಒಂದ್ರ ಹಿಂದೊಂದು ಮೆಸೇಜ್ ಕಳಿಸಿ ನಿಮ್ ತಲೆ ತಿನ್ನೋ ಮೊದಲು ಮನೆಗೆ ಬಂದು ಸೇರ್ಕೊಳ್ಳಿ. ನೀವು ನನ್ನನ್ನು ತುಂಬಾ ಕಾಯಿಸ್ಬಿಟ್ಟಿದ್ದೀರಾ. ಸರ್ ರೆಡಿ ಆಯ್ತು, ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಸರ್ ನೆನ್ನೆ ಇವರೇ ಬಂದಿದ್ದು ಮೇಡಮ್. ಸರ್ ಇವ್ರು ನಿಮ್ಮ ಹೆಂಡ್ತಿನಾ? ಯಾರು ಯಾರಿಗೆ ಏನ್ ಸಂಬಂಧ ಅಂತಾನೆ ಹೇಳಕ್ಕಾಗಲ್ಲ ಸರ್. ನಾನು ಆ ಸಾಹೇಬ್ರ ಜೊತೆ ಮೇಡಮ್ ಇರೋದನ್ನ ನೋಡಿ ಅವ್ರ ಹೆಂಡತಿ ಅನ್ಕೊಂಬಿಟ್ಟೆ. ಸಾಹೇಬ್ರ ಹತ್ರ 1000 ರೂಪಾಯಿ ಚಿಲ್ಲರೆ ಇರ್ಲಿಲ್ಲ. ಮೇಡಮ್ ಬಾಕಿ ಚಿಲ್ಲರೆನ ನೀನೇ ಇಟ್ಕೋ ಅಂತ ಹೇಳಿದ್ರು. ಸಾಹೇಬ್ರು ಸುಮ್ಮನಾದ್ರು. ಯಾವಾಗಲೂ ಹೆಂಡತಿ ಮುಂದೆ ಗಂಡನ ಬಾಯಿ ಮುಚ್ಚೋಗುತ್ತೆ ಅಲ್ವಾ ಸರ್? ಸೂರ್ಯ ಅವರೇ, ಇವತ್ತು ನಾನು ಧೈರ್ಯವಾಗಿ ಹೇಳ್ತೀನಿ, ನನಗೆ ನನ್ನ ಮೊದಲೇ ಮದುವೆಗಿಂತ ಎರಡನೇ ಮದುವೆನೇ ತುಂಬಾ ಮುಖ್ಯ. ಯಾಕೆಂದ್ರೆ ವಿವಾಹ ಜೀವನದಲ್ಲಿ ಒಬ್ಬ ಒಳ್ಳೆ ಬಾಳ ಸಂಗಾತಿ ಇರಬೇಕಾದದ್ದು ತುಂಬಾ ಮುಖ್ಯ. ನೀವು ನನ್ನ ಜೀವನದಲ್ಲಿ ಪ್ರತಿಯೊಂದು ಘಟ್ಟದಲ್ಲೂ ಬರೀ ಖುಷಿನೇ ಎರೆದಿದ್ದೀರಾ. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಇದನ್ನೆಲ್ಲ ಹೇಳೋಕ್ ನನಗೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವು ನನಗೆ ನನ್ನ ದೇವರ ಸಮಾನ. ಸೂರ್ಯ ಅವರೇ, ಇನ್ನು ನನಗೆ ಕಾಯೋಕ್ಕಾಗಲ್ಲ. ಪ್ಲೀಸ್ ಬೇಗ ಬನ್ನಿ. ಮೊದಲು ಹೆಂಡತಿಗೆ ತನ್ನ ಗಂಡ, ಮನೆ, ಮಕ್ಕಳು, ಸಂಸಾರಕ್ಕೆ ಪ್ರಾಮುಖ್ಯತೆ ಕೊಡೋ ಕಾಲ ಇದೆ.
ಗಂಡನ ಮನೆಗೆ ಹೋಗ್ಬೇಕಾಗತ್ತೆ ನೋಡು. ನಾನು ಆ ಸಾಹೇಬ್ರ ಜೊತೆ ಮೇಡಮ್ ಇರೋದನ್ನ ನೋಡಿ ಅವ್ರ ಹೆಂಡತಿ ಅನ್ಕೊಂಡೆ. ಯಾವಾಗಲೂ ಹೆಂಡತಿ ಮುಂದೆ ಗಂಡನ ಮನೆ ಮುಚ್ಚೋಗುತ್ತಲ್ವಾ ಸರ್? ನನ್ನ ಎಕ್ಸ್ಪೀರಿಯನ್ಸ್ ಇಂದ ಒಂದು ಮಾತು ಹೇಳ್ತೀನಿ, ಹೆಣ್ಣಿಗೆ ಇನ್ನೊಂದು ಹೆಸರೇ ನಂಬಿಕೆ ದ್ರೋಹ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಆರತಿ ಅವ್ರ ಮುಖದ ಮೇಲೆ ಸತ್ಯ ಅನ್ನೋದು ಸೂರ್ಯನ ಬೆಳಕಿನಾಗಿದೆ. ಯಾವನೋ ಏನೋ ಹೇಳ್ತಾ ಅಂತ ಅವ್ರ ಬಗ್ಗೆ ನಾನು ಯಾಕೆ ಅನುಮಾನ ಪಟ್ಟೆ? ಇಲ್ಲ, ಆರತಿಯವರು ಯಾವತ್ತೂ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆರತಿಯವರೇ, ಬನ್ನಿ. ನನ್ನ ಸರ್ಪ್ರೈಸ್ ನಿಮಗೇನಿಸ್ತು? ಬೆಳಗ್ಗೆ ಏನೋ ವಿಷಯ ಮಾತಾಡಬೇಕು ಅಂತ ಹೇಳಿದ್ರಿ, ಏನು ವಿಷಯ? ಯಾಕೆ ಸುಮ್ಮನೆ ಬಿಟ್ರಿ? ಸೀರಿಯಸ್ ವಿಷಯನಾ? ತುಂಬಾ ಸೀರಿಯಸ್ ವಿಷಯ, ಆದ್ರೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಗಂಡ ಹೆಂಡತಿ ಸಂಬಂಧ ನಂಬಿಕೆ ಮೇಲೆ ನಿಂತಿರುತ್ತೆ ಅಲ್ವಾ? ನಂಬಿಕೆನೇ ಇಲ್ಲ ಅಂದಮೇಲೆ ಆ ಸಂಬಂಧಕ್ಕೆ ಏನ್ ಅರ್ಥ ಇರುತ್ತೆ ಆರ್ತಿ ಅವರೇ? ಈಗ ನಂಬಿಕೆ ದ್ರೋಹ ಮಾಡಿರೋರು ರಾಕಿ. ರಾಕಿನಾ? ರಾಕಿ ಏನ್ ಮಾಡಿದ್ಲು? ಹೌದು ಭಾಸ್ಕರ್, ನಾನೇ ಕಣ್ಣಾರೆ ನೋಡಿದ್ದೀನಿ. ಆರತಿ ಅಕ್ಕ ಆದಿತ್ಯನ ನೋಡಕ್ ಹೋಗೇ ಇಲ್ಲ. ಅವ್ರ ಅಪ್ಪ ಅಮ್ಮ ಮತ್ತೆ ಆದಿತ್ಯನ ಜೊತೆ ಹಾಸ್ಪಿಟಲ್ ಅಲ್ಲಿ ಇದ್ರು. ಶೋಭಾ ಆಂಟಿ ಮನೇಲಿ ಬಾಡಿಗೆಗಿದಾರಲ್ಲ ಆ ವ್ಯಕ್ತಿನೂ ಇದ್ರು. ನನ್ಗದೇ ಅರ್ಥ ಆಗ್ತಿಲ್ಲ ಕಣೋ. ರಾಕಿ, ನಿನ್ಗೆಲ್ಲ ತಪ್ಪು ತಿಳುವಳಿಕೆ ಆಗಿದೆ ಕಣೆ. ಯಾರನ್ನ ನೋಡಿ ಆರತಿ ಅದಕ್ಕೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅಷ್ಟೇ. ಇಲ್ಲ ಭಾಸ್ಕರ್, ನಾನು ನೋಡಿದ ಆರತಿ ಅಕ್ಕನ್ನೇ. ಐ ಆಮ್ ಡ್ಯಾಮ್ ಶ್ಯೂರ್ ಅಬೌಟ್ ಇಟ್. ಆರತಿ ಅಕ್ಕ ಯಾಕೆ ಸುಳ್ಳು ಹೇಳಿದ್ರು ಅಂತ ನನ್ಗೆ ಆಶ್ಚರ್ಯ ಆಗ್ತಿದೆ. ಅವ್ರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ. ರಾಕಿ, ನಿನಗೆ ಗೊತ್ತಲ್ವಾ, ಆರತಿ ಅದಕ್ಕೆ ಏನೇ ಮಾಡೋರು ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ ಅಂತ. ಇವತ್ತು ನೀನು ನಾನು ಇಷ್ಟು ಖುಷಿಯಾಗಿ ಸಂತೋಷವಾಗಿದ್ದೀವಿ ಅನ್ನೋದಕ್ಕೆ ಅವರೇ ಕಣೆ ಕಾರಣ. ನಿನ್ನ ಮನಸ್ಸಲ್ಲಿ ಇಂಥ ಆಲೋಚನೆಗಳನ್ನ ಫಸ್ಟ್ ಕಿತ್ತಾಕು. ರಾಕಿ ಹೀಗೆಲ್ಲ ಮಾಡಿದಳು ಅಂದ್ರೆ ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ಸಮಯ ತುಂಬಾ ಕಷ್ಟವಾಗಿದೆ ಅಂತ ನನಗೂ ಗೊತ್ತು ಆರ್ತಿ ಅವರೇ. ಗಾದೆನೇ ಇದೆಯಲ್ವಾ, ಅತ್ತ ದರಿ ಇತ್ತ ಪುಲಿ. ಹಾಗಾಗಿದೆ ನನ್ನ ಪರಿಸ್ಥಿತಿ. ನಾನು ನಿಜ ಹೇಳಿ ರಾಕಿನ ಕಾಪಾಡ್ಬಿಡ್ಬೋದು, ಆದರೆ ಆ ನಿಜ ಭಾಸ್ಕರಂಗೆ ಗೊತ್ತಾದ್ಮೇಲೆ
ಅವ್ನು ಮೊದಲಿನ ಥರ ರಾಕಿನ ಪ್ರೀತಿಸೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ರಾಕಿ ಮಾಡಿರೋ ಈ ಮೋಸ ನಂಬಿಕೆ ದ್ರೋಹನ ಅವನು ಯಾವತ್ತೂ ಸಹಿಸ್ಕೊಳ್ಳಲ್ಲ. ಆದಿತ್ಯನ್ ಬೋನ್ ಮೇರೋ ವಿಷಯ ಸೂರ್ಯನ್ ಗೊತ್ತಾದ್ರೆ ನೀನ್ ಡಿವೋರ್ಸ್ ಅನ್ನೋ ವಿಷಯ ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ? ರಾಕಿ ಹೇಳಿರೋ ಈ ಒಂದು ಸುಳ್ಳಿಂದ ಅವ್ರ ಖುಷಿನೇ ಕಿತ್ಕೊಂಡ್ಬಿಡುತ್ತೆ. ಇದರಿಂದ ನಿನ್ ಜೀವನನೇ ಧ್ವಂಸ ಆಗ್ಬಿಡುತ್ತೆ ಕಡೆ. ಅವ್ರು ಇದನ್ನ ಹೇಗ್ ಸಹಿಸ್ಕೋತಾರೆ ಹೇಳು? ನಿಮ್ಗೊಂದು ವಿಷಯ ಗೊತ್ತಾ? ಪ್ರೀತಿ ಮನುಷ್ಯನ ದೊಡ್ಡ ಶಕ್ತಿ. ಆದ್ರೆ ಅದೇ ಪ್ರೀತಿ ತಾನು ಪ್ರೀತಿಸೋರು ತನ್ನ ಮೇಲೆ ಸಿಟ್ಟು ಮಾಡಿಕೊಂಡು ತನ್ನನ್ನೆಲ್ಲಿ ಬಿಟ್ಟು ಹೋಗ್ತಾರೆ ಅನ್ನೋ ಭಯದಿಂದ ಅವ್ರು ವೀಕ್ ಆಗ್ಬಿಡ್ತಾರೆ. ಆ ಭಯದಿಂದ ಅಸಹಾಯಕತೆಯಿಂದ ಸತ್ಯ ಮುಚ್ಚಿಡ್ತಾರೆ. ಸುಳ್ಳು ಹೇಳಿ ತಮ್ಮ ಪ್ರೀತಿ ತಮ್ಮ ಹತ್ರನೇ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಇದೇ ರೀತಿ ರಾಕಿಗೂ ಆಗಿರ್ಬೋದಲ್ವಾ? ಸತ್ಯ ಹೇಳಿದ್ರೆ ಭಾಸ್ಕರ್ ಎಲ್ಲಿ ಸಿಟ್ಟು ಮಾಡ್ಕೊಂಡು ಬಿಟ್ಟು ಬಿಡ್ಬೋದು ಅನ್ನೋ ಭಯದಿಂದ ಅವಳು ಸುಳ್ಳು ಹೇಳಿರ್ಬೋದು. ಅದರರ್ಥ ಅವಳು ಭಾಸ್ಕರನ್ನ ಪ್ರೀತಿಸ್ತಾ ಇಲ್ಲ, ಮೋಸ ಮಾಡ್ತಿದ್ದಾಳೆ, ನಂಬಿಕೆ ದ್ರೋಹ ಮಾಡ್ತಿದ್ದಾಳೆ ಅಂತಲ್ಲ. ಅವಳು ಅಸಹಾಯಕಳಾಗಿರ್ಬೋದು. ಐ ಆಮ್ ಸಾರಿ ಆರ್ತಿ ಅವರೇ, ನಾನು ನಿಮ್ಮ ಮಾತನ್ನು ಒಪ್ಪಲ್ಲ. ನನ್ನ ಪ್ರಕಾರ ಪ್ರೀತಿಲಿ ಸುಳ್ಳಿಗೆ ಜಾಗ ಇರಲ್ಲ. ಅಲ್ಲಿ ಜಾಗ ಇರೋದು ಸತ್ಯಕ್ಕೆ ಮಾತ್ರ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾರಿಂದ ಬೇಕಾದರೂ ತಪ್ಪಾಗುತ್ತೆ. ರಾಕಿನೂ ಹೀಗೆ ತಪ್ಪು ಮಾಡಿರ್ಬೋದು, ಅದನ್ನು ನಾನು ಒಪ್ತೀನಿ. ಆದರೆ ಅವಳು ಧೈರ್ಯದಿಂದ ಎಲ್ಲ ವಿಷಯನೂ ಭಾಸ್ಕರ್ಗೆ ಹೇಳ್ಬೋದಾಗಿತ್ತಲ್ವಾ? ಅವಳಾಗ ಮಾಡಲಿಲ್ಲ. ಇದನ್ನ ಕ್ಷಮಿಸೋದು ಸುಲಭ ಅಲ್ಲ ಆರ್ತಿ ಅವರೇ. ರಾಕಿ ಈಗ ಸುಮ್ಮನಿದ್ದು ತನ್ನ ಸಂಬಂಧನ ಕಾಪಾಡ್ಕೊಂಡಿರ್ಬೋದು. ಆದರೆ ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬಂದೇ ಬರುತ್ತೆ. ಸತ್ಯ ಹೊರಗೆ ಬಂದಾಗ ಅವ್ರ ಸಂಬಂಧ ಮುರಿದಾಕತ್ತೆ. ನಮ್ಮಿಬ್ರ ಮಧ್ಯೆನೂ ಸಮಸ್ಯೆಗಳಿತ್ತು, ನಾವು ಜಗಳ ಆಡಿದ್ವಿ. ಆದರೆ ನಮ್ಮಿಬ್ರ ಮಧ್ಯೆ ಯಾವತ್ತೂ ಯಾವ ವಿಷಯನೂ ಮುಚ್ಚಿಟ್ಟಿರ್ಲಿಲ್ಲ ಅಲ್ವಾ? ಸತ್ಯನ ಹೇಳ್ದೇ ಇದ್ದಾಗ, ಅದನ್ನ ಮುಚ್ಚಿಟ್ಟಾಗ ಒಂದು ರೀತಿ ತಳಮಳ ಆಗತ್ತೆ. ಆ ತಳಮಳನ ನಾನು ರಾಕಿಲ್ ನೋಡೇ ಇಲ್ಲ. ಸುಳ್ಳು ಹೇಳ್ಬಾರ್ದು, ಸತ್ಯ ಹೇಳಬೇಕು ಅಂತ ಚಿಕ್ಕನಿಂದಲೇ ಹೇಳ್ಕೊಟ್ಟಿರ್ತಾರೆ. ಸುಳ್ಳು ಹೇಳೋದು ಮಹಾಪಾಪ ಅಂತಾನೂ ಗೊತ್ತಿರುತ್ತೆ. ಆದ್ರೆ ಈ ಸಂಬಂಧ ಅನ್ನೋದಿದೆಯಲ್ಲ, ಅದು ಜೀವನದ ಮಿಡಿತ. ಅದನ್ನ ಕಾಪಾಡ್ಕೊಳ್ಳೋಕೆ ಕೆಲವು ಸರಿ ಸುಳ್ಳು ಹೇಳ್ಬೇಕಾಗಿ ಬರುತ್ತೆ. ಸುಳ್ಳು ಯಾವತ್ತಿದ್ರೂ ಸುಳ್ಳೇ ಆರ್ತಿಯವ್ರೆ. ಉದ್ದೇಶ ಏನೇ ಇರ್ಬೋದು, ಆದ್ರೆ ಅದನ್ನು ಸುಳ್ಳೇ ಅಲ್ವಾ? ಅದಕ್ಕೆ ನಾನು ಎಲ್ಲ ವಿಷಯನೂ ಭಾಸ್ಕರ್ಗೆ ಹೇಳ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಬೇಡ ಸೂರ್ಯ ಅವರೇ, ರಾಕಿನ ಬಿಟ್ಟು ಬೇರೆಯವರಿಂದ ಈ ವಿಷಯ ಗೊತ್ತಾದ್ರೆ ಭಾಸ್ಕರ ಖಂಡಿತವಾಗ್ಲೂ ರಾಕಿನ ಕ್ಷಮಿಸೋದಿಲ್ಲ. ಹಾಗಿದ್ರೆ ನೀವೇ ರಾಕಿ ಹತ್ರ ಮಾತಾಡಿ. ಅವಳು ಎಲ್ಲ ವಿಷಯನೂ ಭಾಸ್ಕರ್ಗೆ ಹೇಳಿ ಅವನು ಅವಳನ್ನ ಕ್ಷಮಿಸಿದ್ರೆ ಈ ಕೇಸ್ ಗೆಲ್ಲದ್ರಲ್ಲಿ ನಮಗೆ ಸುಲಭ ಆಗುತ್ತೆ. ನಿಮಗೆ ಸುಳ್ಳಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಸೂರ್ಯ ಅವರೇ. ಶಶಾಂಕ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕಡೆ ಸೆಷನ್ ಮುಗಿದ ತಕ್ಷಣ ನಾನು ನಿಮಗೆಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಅದ್ರ ಪರಿಣಾಮ ಏನೇ ಆದ್ರೂ ಪರವಾಗಿಲ್ಲ, ನಿಮಗೆ ಸತ್ಯ ಏನು ಅಂತ ಹೇಳ್ಬಿಡ್ತೀನಿ. ಪಿಕ್ನಿಕ್ ಅಲ್ಲಿ ಏನೇನ್ ಮಾಡಿದ್ರಿ? ಸಕ್ಕತ್ ಮಜಾ ಮಾಡಿದ್ವಿ. ಹೌದಾ? ಹೊಸ ಹೊಸ ಥಿಂಗ್ಸ್ ಎಲ್ಲ ಕತ್ಕೊಂಡ್ಬಿಟ್ವಿ. ಹೌದಾ? ಮ್ಯಾಮ್ ಏನ್ ಹೇಳಿದ್ರು? ವೆರಿ ಗುಡ್ ಅಂದ್ರು. ಹೌದಾ? ನಿನ್ಗೆ? ನಂಗೂ ಅಷ್ಟೇ. ವೆರಿ ವೆರಿ ಗುಡ್. ಕಾರ್ ಕ್ಲೀನ್ ಮಾಡ್ಬೇಕಾದ್ರೆ ವಾಚ್. ಹೌದಾ? ಸರಿ ಹೋಗು. ಈ ವಾಟ್ ಸೂರ್ಯಂದಲ್ಲ, ಅಣ್ಣಂದು ಅಲ್ಲ,
ರವಿ ಭಾಸ್ಕರ್ ಅಂದು ಅಲ್ಲ. ಅಂದ್ಮೇಲೆ ಇನ್ಯಾರ್ದು ವಾಚು? ಶೋಭಾ ಅಜ್ಜಿ ಮನೇಲಿ ಅಂಕಲ್ ಇದಾರಲ್ಲ ಅವ್ರದ್ದು. ಅದೇ ಅಪ್ಪನ ಫ್ರೆಂಡು ಪೂಜೆಗೆ ಬಂದಿದ್ರಲ್ಲ. ಶಶಾಂಕನ್ ಗಡಿಯಾರ ನಮ್ಮನೆ ಕಾರಲ್ಲಿ. ನಿಜವಾಗ್ಲೂ ಆಶ್ಚರ್ಯ ಅಲ್ವಾ ಆರ್ತಿ? ಇದ್ರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ ಅತ್ತೆ? ಪೂಜೆ ದಿನ ನಾನು ಶಶಾಂಕ್ ನನ್ನ ಕಾರಲ್ಲೇ ಬಂದ್ವಿ. ಆಗ ಕಾರಲ್ಲಿ ಬಿದ್ದಿರ್ಬೋದಲ್ವಾ? ಆರ್ತಿಯವರೇ, ಇದನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಶೋಭಾಮ್ಮ ಮನೆಗೆ ಹೋದಾಗ ಶಶಾಂಕ್ ಕೊಟ್ರೆ ಆಯ್ತು.